25th question. What are the solutions to the dowry problem? August 2024 ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಹಾಗಾದ್ರೆ ಡೌರಿ ಸಿಸ್ಟಮ್, ಈ ವರದಕ್ಷಿಣೆ ಪದ್ಧತಿಗೆ ಒಂದು ಪರಿಹಾರ ಏನು, ಸೊಲ್ಯೂಷನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. In order to legally eradicate the dowry system, the central government enacted a Prohibition of Dowry Act in 1961. 1961ರಲ್ಲಿ ಕೇಂದ್ರ ಸರ್ಕಾರವು ಪ್ರೊಹಿಬಿಷನ್ ಆಫ್ ಡೌರಿ ಆಕ್ಟ್ ಅನ್ನ ಜಾರಿಗೆ ತಂದಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಅಂಡರ್ ದಿಸ್ ಆಕ್ಟ್, ಮ್ಯಾರಿಂಗ್ ಅಂಡರ್ ದ ಕಂಡೀಷನ್ ಆಫ್ ಬೀಯಿಂಗ್ ಪ್ರೊವೈಡೆಡ್ ಡೌರಿ ಇಸ್ ಪ್ರೊಹಿಬಿಟೆಡ್. ಇಲ್ಲಿ ವರದಕ್ಷಿಣೆಯನ್ನ ತೆಗೆದುಕೊಳ್ಳುವ ಸಲುವಾಗಿ ಮದುವೆಯಾಗುವುದನ್ನ ಪ್ರೊಹಿಬಿಟ್ ಅಂದ್ರೆ ನಿಷೇಧ ಮಾಡಲಾಗಿದೆ. Those who violate this law are fined. Prohibit ಅಂತಂದ್ರೆ ಏನು ಮಕ್ಕಳೇ? ನಿಷೇಧಿಸುವುದು. ಓಕೆ, ನಿಷೇಧ. ಓಕೆ, those who violate this law are fined ₹5,000 penalty or sent to jail for 6 months. Isn't it? ಯಾರು ಈ ಒಂದು ಶಾಸನವನ್ನ ವಿರೋಧಿಸ್ತಾರೋ ಅಥವಾ ಶಾಸನವನ್ನ ವೈಲೇಟ್ ಮಾಡ್ತಾರೋ ಅವರಿಗೆ ₹5,000 ದಂಡ ಮತ್ತು 6 ತಿಂಗಳು ಜೈಲು ಶಿಕ್ಷೆ, ಕೆಲವೊಮ್ಮೆ 2 ಕೂಡ ವಿಧಿಸಬಹುದು. This act was amended in 1986. After 1961, it's amended in 1986 to made stricter. ಇನ್ನು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರೋದಕ್ಕೋಸ್ಕರ. According to the amendment, any person who gives, takes or forces to give dowry can be imprisoned for 5 years and fined 15,000 ಪೆನಾಲ್ಟಿ. ಸೊ ಯಾರು ವರದಕ್ಷಿಣೆಯನ್ನು ಕೊಡ್ತಾರೆ, ಯಾರು ತಗೊಳ್ತಾರೆ, ಕೊಡೋರು ತಗೊಳ್ಳೋರು ಇಬ್ರು, ಮತ್ತು ಯಾರು ಈ ಒಂದು ಪದ್ಧತಿಗೋಸ್ಕರ ಒತ್ತಾಯ ಮಾಡ್ತಾರೆ, ಬ್ರೋಕರ್ಸ್ಗಳು ಇರ್ತಾರೆ ಅಲ್ವಾ. ಸೊ ಮ್ಯಾರೇಜ್ ಬ್ರೋಕರ್ಸ್ ವಿಲ್ ಬಿ ದೇರ್ ಹೂ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಆರ್ ರಿಸೀವಿಂಗ್ ಡೌರಿ. ಓಕೆ, ಸೊ ಆಲ್ ದೋಸ್ ಪೀಪಲ್ ಆರ್ ಇಂಪ್ರಿಸನ್ಡ್ ಫಾರ್ 5 years and fined 15,000 penalty. Okay, so that it is made very strict in 1986. Then dowry deaths have been brought under the purview of Bharatiya Nyaya Samhita and Bharatiya Nagarika Suraksha Samhita. They can be tried only as non-bailable and non-negotiable offenses. So ಇಲ್ಲಿ ಡೌರಿ ಡೆತ್ ಅಂದ್ರೆ ವರದಕ್ಷಿಣೆ ಸಾವು ಪ್ರಕರಣಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದೆ ಸರ್ಕಾರ. ವರದಕ್ಷಿಣೆ ಸಾವು, ಓಕೆ, ಈ ವರದಕ್ಷಿಣೆ ಸಾವು, ಹಿಂಸೆಯಿಂದ ಸಾವು ಆಗುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾಗ ಸೊ ಈ ಒಂದು ಕೇಸ್ಗಳನ್ನ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಪರಿಧಿಯ ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಸೊ ಈ ಒಂದು ಅಪರಾಧಗಳಿಗೆ ನಾನ್ ಬೇಲೇಬಲ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ, ನಾನ್ ನೆಗೋಷಿಯಬಲ್ ಅಫೆನ್ಸಸ್, ಈ ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಓಕೆನಾ? ಓಕೆ, ಬೇಲ್ ಅಂತಂದ್ರೆ ಏನು ಮಕ್ಕಳೇ? ಜಾಮೀನು, ಜಾಮೀನು ರಹಿತ ಶಿಕ್ಷೆಯಾಗುವಂತಹ ಸಂದರ್ಭ ಇರುತ್ತೆ. ಓಕೆ, ಸೊ ಓಕೆ, ಅಪಾರ್ಟ್ ಫ್ರಮ್ ಲೀಗಲ್ ಮೆಷರ್ಸ್, ಈ ಕಾನೂನಿನ ಅಥವಾ ನ್ಯಾಯದ ಪರಿಧಿಯಲ್ಲಿರುವಂತಹ ಮೆಷರ್ಸ್ ಹೊರತಾಗಿ ಎನ್ಕರೇಜಿಂಗ್ ಪೀಪಲ್ ಟು ಬಿಕಮ್ ಅವೇರ್ನೆಸ್, intercaste marriages, modern mass media, voluntary organizations, and women associations can also help to eradicate this social evil from our midst. Okay, ಸೊ ಈಗ ನಮ್ಮ ಮಧ್ಯೆ ಈ ಡೌರಿ ಸಿಸ್ಟಮ್ ಇಲ್ಲದೆ ಇರೋ ತರ ಏನ್ ಮಾಡ್ಬೋದು? ಶಾಸನ ಅಥವಾ ಕಾನೂನಾತ್ಮಕ ಪರಿಹಾರಗಳ ಹೊರತಾಗಿ ನಾವೇನ್ ಮಾಡ್ಬೋದು? ಜನರನ್ನ ಈ ಬಗ್ಗೆ, ಡೌರಿ ಬಗ್ಗೆ ಜಾಗೃತರಾಗುವಂತೆ ಮಾಡುವುದು. ಒಂದು, ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ನೀಡುವುದು. ಓಕೆನಾ? ಅಲ್ಲಿ ನಿಮ್ಗೆ ಡೌರಿ ಅನ್ನುವಂತಹ ಒಂದು ವಿಷಯನೇ ಬರೋದಿಲ್ಲ. ಮಾಡರ್ನ್ ಮಾಸ್ ಮೀಡಿಯಾದ ಹೆಲ್ಪ್ ಅನ್ನ ತಗೋಬಹುದು. ಯಾವುದೇ ಈ ತರ ಪ್ರಕರಣಗಳು ಕಂಡು ಬಂದಾಗ ಅದರ ವಿರುದ್ಧ ಧ್ವನಿ ಎತ್ತುವುದಕ್ಕೋಸ್ಕರ ನಾವು ಮಾಸ್ ಮೀಡಿಯಾ ಹೆಲ್ಪ್ ಅನ್ನ ತಗೋಬಹುದು. ಅದೇ ರೀತಿ ವಾಲಂಟರಿ ಆರ್ಗನೈಸೇಷನ್ಸ್, ಕೆಲವೊಂದು
ಸಂಘಗಳಿರ್ತವೆ, ಆ ಸಂಘಗಳ ಒಂದು ಹೆಲ್ಪ್ ಅನ್ನ ತಗೋಬಹುದು. ವಿಮೆನ್ ಅಸೋಸಿಯೇಷನ್ಸ್, ಮಹಿಳಾ ಸಂಘಗಳು ಅಥವಾ ಮಹಿಳಾ ಸಂಘಟನೆಗಳ ಮೂಲಕ ಈ ಒಂದು ಪದ್ಧತಿಯನ್ನ, ಡೌರಿ ಪದ್ಧತಿ ಅಥವಾ ವರದಕ್ಷಿಣೆ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಓಕೆ,